ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಎಸ್ಜಿಎಂ ನರ್ಸಿಂಗ್ ಕಾಲೇಜಿನಲ್ಲಿ ಓಣಂ ಹಬ್ಬ ಆಚರಣೆ ವೇಳೆ ತೀವ್ರ ಗಲಾಟೆ ನಡೆದಿದೆ. ಕಾಲೇಜಿನಲ್ಲಿ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಮಲಯಾಳಿ ವಿದ್ಯಾರ್ಥಿಗಳೇ ಬಹುಸಂಖ್ಯೆಯಲ್ಲಿದ್ದಾರೆ. ಓಣಂ ಆಚರಣೆಗಾಗಿ ವಿದ್ಯಾರ್ಥಿಗಳು ಮಲಯಾಳಿ ಶೈಲಿಯ ರಂಗೋಲಿ ಹಾಕಿ ಮಲಯಾಳಿ ಭಾಷೆಯಲ್ಲೇ ಬ್ಯಾನರ್ ಅಳವಡಿಸಿದರು. ಕರ್ನಾಟಕ ಕಾಲೇಜಿನಲ್ಲಿ ಮಲಯಾಳಿ ಬ್ಯಾನರ್ ಹಾಕಿದ್ದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಾಲೇಜಿಗೆ ನುಗ್ಗಿ ಬ್ಯಾನರ್ ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಎಸ್ಜೆಎಂ ನರ್ಸಿಂಗ್ ಕಾಲೇಜಿನಲ್ಲಿ ಓಣಂ ಹಬ್ಬದ ಸಂಭ್ರಮ ವಿವಾದಕ್ಕೆ ಕಾರಣವಾಗಿದೆ. ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಮಲಯಾಳಿ ವಿದ್ಯಾರ್ಥಿಗಳೇ ಬಹುಸಂಖ್ಯೆಯಲ್ಲಿದ್ದು, ತಮ್ಮ ಸಾಂಪ್ರದಾಯಿಕ ಶೈಲಿಯ ಹಬ್ಬ ಆಚರಿಸಲು ಮುಂದಾಗಿದ್ದರು. ಸಾಂಪ್ರದಾಯಿಕ ಉಡುಪು ಧರಿಸಿ ರಂಗೋಲಿ ಬಿಡಿಸಿ ಸಂಭ್ರಮಿಸುತ್ತಿದ್ದ ವಿದ್ಯಾರ್ಥಿಗಳು ಕಾಲೇಜ್ ಆವರಣದಲ್ಲಿ ಮಲಯಾಳಂ ಭಾಷೆಯಲ್ಲೇ ಬ್ಯಾನರ್ ಅಳವಡಿಸಿದರು. ಯಾವುದೇ ಕಾರ್ಯಕ್ರಮ ನಡೆಸಿದರೂ ಕನ್ನಡದಲ್ಲೇ ನಡೆಸಬೇಕು ಹಾಗೂ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಕರವೇ ಪಟ್ಟು ಹಿಡಿಯಿತು. ಘಟನೆಯಿಂದ ಕಾಲೇಜ್ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಮುರುಘಾ ಮಠದ ಆಡಳಿತ ಮಂಡಳಿ ಸದಸ್ಯರಾದ ಬಸವಕುಮಾರ್ ಸ್ವಾಮೀಜಿ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರತಿಭಟನಾ ನಿರತ ಕರವೇ ಕಾರ್ಯಕರ್ತರ ಮನವೊಲಿಸಿದ ಸ್ವಾಮೀಜಿಯವರು ಸೂಕ್ತ ಕ್ರಮದ ಭರವಸೆ ನೀಡಿ ಸಮಾಧಾನ ಪಡಿಸಿದರು. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಇವತ್ತು ನಿಮ್ಮ ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ವಿ. ಎಲ್ಲ ಬಂದು ನಮ್ಮದು ಎಚ್ಚರಿಸೋದು ಹೊರಗಡೆ ಬಂದಿದ್ವಿ. ಮತ್ತು ನಾವು ಸುಮ್ಮನೆ ಆಗಿದ್ದು ಹೇಳಿದ್ದ ತಿಳ್ಕೊಂಡಿದ್ದೀವಿ. ಇವತ್ತು ಬೆಳಿಗ್ಗೆ ಒಳಗಡೆ ಬ್ಯಾನರ್ ಹಾಕ್ಕೊಂಡು ಕಾರ್ಯಕ್ರಮ ಮಾಡಿದ್ವಿ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ. ಕನ್ನಡದಲ್ಲಿ ಕಾರ್ಯಕ್ರಮ ಮಾಡಬೇಕು, ಕನ್ನಡದ ಬ್ಯಾನರ್ ಹಾಕಬೇಕು, ಕನ್ನಡದಲ್ಲಿ ಕಾರ್ಯಕ್ರಮ ಮಾಡಬೇಕು. ಇವ್ರವ್ರು ಮಾಡ್ಕೊಳ್ಳೋದಾದ್ರೆ ಮಾತು ಅವರು ಭಾಷೆ ಯಾವುದಾದ್ರು ಆಡ್ಕೊಳ್ಳಿ, ಆದರೆ ಕನ್ನಡದಲ್ಲಿ ನಾಮಫಲಕ ಇರಬೇಕು, ಕನ್ನಡದಲ್ಲಿ ಯಾವ ಪ್ರತಿಯೊಂದು ಬ್ಯಾನರ್ ಅಳವಡಿಸ್ಬೇಕು. ಇವತ್ತು ಮಲಯಾಳಂ ಹಾಕ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ಕರ್ನಾಟಕದಲ್ಲಿ ಇದ್ದು ಕನ್ನಡಿಗರಿಗೆ ಆದ್ಯತೆ ಕೊಡದೆ ಹೋದರೆ ಮುಂದೆ ನಮ್ಮ ಕನ್ನಡದ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗುತ್ತೆ. ಸೊ ತಾವುಗಳು ದಯಮಾಡಿ ತಿಳಿದಂಥವ್ರು, ಗುರುಗಳು, ನೀವು 4,000 ಜನಕ್ಕೆ ಬುದ್ಧಿ ಹೇಳ್ತಕ್ಕಂಥವ್ರು, ನೀವಾದರೂ ಕೂಡ ಈ ಕ್ಯಾಂಪಸ್ಸಲ್ಲಿ ಯಾರು ಇಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಈ ತಪ್ಪು ಆಗಬಾರ್ದು. ಆಗದೆ ಥರ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಇದು ನನ್ನ ಈಗ ಒಂದು ಮನವಿ ಅಂದ್ಕೊಳ್ಳಿ. ಮುಂದೇನಾದರೂ ಆ ಥರ ಆದರೆ ನಾವು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದಕ್ಕೆ ಅವಕಾಶ ಕೊಡಬೇಡಿ ದಯಮಾಡಿ ಅನ್ನೋದು ನನ್ನ ಆಗ್ರಹ. ಯಾಕೆಂದ್ರೆ ನಾವು ನೋಡಿದ್ದೀವಿ ಮಲಯಾಳಿ ಭಾಷೆ ಇದ್ದಿದ್ದು ಯಾರಾದರೂ ಸಿಕ್ತು, ವಿಡಿಯೋ ಸಿಕ್ತು, ಹಾಕಿ ರಾತ್ರಿ ಕುಣಿದಿದ್ದಾರೆ, ಮಲಯಾಳಿ ಭಾಷೆಯಲ್ಲಿ ಹಾಕ್ಕೊಂಡು DJ ಹಾಕ್ಕೊಂಡು ಕುಣಿದಿದ್ದಾರೆ, ತಡರಾತ್ರಿ ಮಾಡ್ಕೊಂಡಿದ್ದಾರೆ, ಬಿಟ್ಟಾಕಿ. ಇವತ್ತು ಬೆಳಿಗ್ಗೆ ಸಹ ಮತ್ತೆ ನೋಡಿದಾಗ ಇದ್ದಾಗ ನಮಗೆ ಬಿಟ್ಟು ಇಡ್ಲಿಕ್ಕಾಗಲ್ಲ. ಯಾಕೆ ನಮಗೆ ಬೇರೆ ಕನ್ನಡ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ದೂರಿದೆ ನನಗೆ, ಕನ್ನಡದ ಹುಡುಗರಿಗೆ ಮಲಯಾಳೀಸು ಮಾತಾಡಲಿಕ್ಕೆ ಬಿಡಲ್ಲ, ಅವ್ರನ್ನ ಎದುರಿಸ್ಕೊಂಡಿದ್ದಾರೆ ಅನ್ನೋದು ಒಂದು ದೂರಿದೆ. ಅದಕ್ಕೆ ತಾವುಗಳು ತಮ್ಮ ಆಡಳಿತ ಮಂಡಳಿ ಒಂದು ಕಡಿವಾಣ ಹಾಕಬೇಕು. ಮುಂದಿನ ದಿನ ನನಗೆ ಯಾರಾದರೂ ಕನ್ನಡಿಗರು ಬಂದು ಕನ್ನಡದ ಹುಡುಗರು ಅಂತ ಪರಿಸ್ಥಿತಿ ಇದ್ದರೆ ಖಂಡಿತ ನಮಗೆ ತಿಳಿಸಿದರೆ ಅಂಥರ ಪರವಾಗಿ ನಾವು ನಿಲ್ತೀವಿ. ಕನ್ನಡಿಗರಿಗೆ ಯಾವ ಕಾರಣಕ್ಕೂ ಅನ್ಯಾಯ ಆಗೋಕ್ಕೆ ನಾವು ಬಿಡೋದಿಲ್ಲ. ಕನ್ನಡಿಗರ ಪರವಾಗಿ ಸದಾ ಕರ್ನಾಟಕ ರಕ್ಷಣೆ ನಾರಾಯಣಗೌಡರು ಪಡೆ ಸಿದ್ಧವಿರುತ್ತೆ ಕನ್ನಡಿಗರ ರಕ್ಷಣೆಗೋಸ್ಕರ. ಇಲ್ಲಿ ಮಲಯಾಳಿಗಳು ಕೆಲವರು ಅವರು ಓದ್ಕೊಂಡು ಹೋಗೋಕ್ಕೆ ಅವ್ರು ಏನು ಮಾಡೋಕ್ಕೂ ನಮಗೆ ಅಭ್ಯಂತರ ಇಲ್ಲ. ಆದರೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವು ಸಹಿಸೋದಿಲ್ಲ. ಇದನ್ನು ತಾವು ಅವರು ತಮ್ಮ ಅಧಿಕಾರಿಗಳ ಗಮನಕ್ಕೆ ತಂದು, ತಮ್ಮ ಪ್ರಾಂಶುಪಾಲರ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು. ಸರಿ ಮಾಡಿ
ಡಿಜೆ ಪರ್ಮಿಷನ್ ಕೊಟ್ಟಾರೆ ನಿಮಗೆ? ಡಿಜೆ ಹಾಕೊಂಡು ನಾನು ಸಣ್ಣ ಸ್ಪೀಕರ್ ತಂದು ಅವ್ರು ಇಟ್ಕೊಂಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮ, ಕರ್ನಾಟಕ ಅಲ್ಲ ಹೌದು, ಕನ್ನಡದಲ್ಲಿ ಮಾಡೋದನ್ನ ಮಾತ್ರ ಮಾಡಬೇಕು, ಕನ್ನಡದಲ್ಲೇ ಮಾಡಬೇಕು, ಕನ್ನಡದಲ್ಲೇ ನಡೀಬೇಕು. ನೀವು ಪ್ರೋಗ್ರಾಮ್ ಮಾಡ್ರಿ, ಕನ್ನಡದಲ್ಲೇ ಇರಬೇಕು, ಕನ್ನಡದಲ್ಲೇ ಮಾಡಬೇಕು. ಈಗ 2 ನಿಮಿಷದಿಂದ ಇತ್ತು, 2 ನಿಮಿಷದಿಂದ ಇತ್ತು ಮಾಡಿದ ತಕ್ಷಣ ನನ್ನ ಇತ್ತು. ಯಾಕೆ ಬರಬಾರ್ದು? ನಾವು ದುರ್ಗದಲ್ಲಿ 18 ಕಾಲೇಜಲ್ಲೂ ಪರ್ಮಿಷನ್ ಹಾಕ್ತಾರೆ. ಪ್ರೋಗ್ರಾಮ್ ಸ್ಟಾಪ್ ಕನ್ನಡ ಮಾಡಿ ಎಲ್ಲ ಸಾಧ್ಯತೆ ಎಲ್ಲ ಕನ್ನಡ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, ಯುಕೆ, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ?
ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2 ಜೇಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೂ ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.